ಕಲರ್ಸ್ ಕನ್ನಡದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಶ್ರೀಗೌರಿ ಧಾರಾವಾಹಿ ಯಾರಿಗ್ ನೆನಪಿಲ್ಲ ಹೇಳಿ. ಅದರಲ್ಲೂ ಈ ಧಾರಾವಾಹಿ ನಟಿ ಬಿಗ್ ಬಾಸ್ ಸ್ಪರ್ಧಿ ಅಮೂಲ್ಯ ಓಂಕಾರ್ ಮುಖ್ಯ ನಾಯಕಿ. ಅದಕ್ಕೂ ಮುಂಚೆ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಕಮಲಿ ಸೀರಿಯಲ್ ಮೂಲಕ ಅಮೂಲ್ಯ ಸಖತ್ತಾಗಿ ಮಿಂಚಿದವರು. ಗ್ರಾಮದಿಂದ ಬರುವ ಹುಡುಗಿಯ ಪಾತ್ರ ನಿಭಾಯಿಸಿ ಸಖತ್ ಮೆಚ್ಚುಗೆ ಪಡೆದ್ರು. ಸ್ಟೂಡೆಂಟ್ ಆಗಿದ್ದ ಕಮಲಿ ಹಾಗೂ ರಿಷಿ ಸರ್ ಜೋಡಿಯನ್ನ ಜನ ಇಷ್ಟಪಟ್ಟಿದ್ರು. ರಿಷಿ ಪಾತ್ರವನ್ನ ನಿರಂಜನ್ ಅವರು ನಿಭಾಯಿಸಿದ್ರು. ಆದರೆ ಇದೀಗ ಈ ಜೋಡಿ ನಿಜ ಜೀವನದಲ್ಲೂ ಒಂದಾಗ್ತಿದೆ ಎನ್ನಲಾಗ್ತಿದೆ. ಹಲವು ಸಾಕ್ಷಿಗಳನ್ನು ಕೂಡ ಕಂಡುಹಿಡಿದಿದ್ದಾರೆ ಫ್ಯಾನ್ಸ್. ವರದಿಯ ಪ್ರಕಾರ ಅಮೂಲ್ಯ ಅವರು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ರು. ಆಗ ನಿರಂಜನ್ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ನಾಚಿಕೊಂಡಿರೋದು ವರದಿಯಾಗಿದೆ. ನಿರಂಜನ್ ಮತ್ತು ಅಮೂಲ್ಯ ಪ್ರೀತಿಯಲ್ಲಿದ್ದು ಇಷ್ಟರಲ್ಲೇ ಮದುವೆ ಆಗಬಹುದು ಅಂತ ಅಭಿಮಾನಿಗಳು ಊಹಿಸಿದ್ದಾರೆ. ಅಷ್ಟೇ ಅಲ್ಲ, ನಿರಂಜನ್ ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡ್ತಿರೋದು ಕೇವಲ ಅಮೂಲ್ಯ ಅವರನ್ನ ಮಾತ್ರ. ನಟ ನಿರಂಜನ್ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಅಮೂಲ್ಯ ಅವರ ಫೋಟೋವೊಂದನ್ನು ಹಾಕಿ ಹಿನ್ನೆಲೆಯಲ್ಲಿ ಜಗವೇ ನೀನು ಗೆಳತಿಯ ಹಾಡನ್ನು ಹಾಕಿದ್ದಾರೆ. ಹೀಗಾಗಿ ಜೋಡಿ ಮಧ್ಯೆ ಪ್ರೀತಿ ಇರೋದು ಕನ್ಫರ್ಮ್ ಅಂತಿದ್ದಾರೆ ಫ್ಯಾನ್ಸ್. ಒಟ್ನಲ್ಲಿ ಅಮೂಲ್ಯ ಹಾಗೂ ನಿರಂಜನ್ ಇಬ್ಬರು ನಿಜ ಜೀವನದಲ್ಲಿ ಒಂದಾಗಲಿ ಅಂತ ಫ್ಯಾನ್ಸ್ ಹಾರೈಸುತ್ತಿದ್ದಾರೆ. ಅಮೂಲ್ಯ ಅವರು ಕಮಲಿ ಶುರುವಾಗುವ ಮುಂಚೆ ಸ್ಟಾರ್ ಸ್ವಾತಿ ಮುತ್ತು ಸೀರಿಯಲ್ಗೆ ಮೊದಲ ಬಾರಿಗೆ ಬಣ್ಣ ಹಚ್ಚಿ ಕಿರುತೆರೆಗೆ ಹಂಚಿಕೊಟ್ರು. ಬಳಿಕ ಅರಮನೆ, ಪುನರ್ವಿವಾಹ ಎಂಬ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.